ನಮ್ಮೂರಿಗೆ ಸ್ವಗ್ರಾಮ ಸಂಸ್ಥೆಯವರು ಬಂದಾರ, ಅವರಿಗೆ ಸಹಕಾರ ನೀಡಬೇಕಂತ ಹೊಲಕ್ಕೆ ಹೋದ್ರೆ ಬರೀ ಪ್ಲಾಸ್ಟಿಕ್ನ ಕಾಣೋರು. ಹಳ್ಳಿ ಚಲೋ ಆಗಲಿ ನಮ್ಮ ದೇಶ ಚಲೋ ಆಗಂಗಿಲ್ಲ. ನಾವು ಹುಟ್ಟಿದ ಅದೇ ಕೆಲಸ ಐತ್ರಿ. ಜಾತಿ, ಧರ್ಮ, ಮೇಲು ಕೀಳು, ನಮ್ಮವರು ತಮ್ಮವರು, ಕೋಮುವಾದ, ಹೀಗೆ ಸಾಕಷ್ಟು ವಿಚಾರಗಳಿಗೆ ಹೋರಾಟ ಮಾಡೋದು ಭಾರತಕ್ಕೆ ಹೊಸತೇನೂ ಅಲ್ಲ. ನಮ್ಮ ದೇಶದಲ್ಲಿ ಇಂತಹ ಸಾಕಷ್ಟು ನಕಾರಾತ್ಮಕತೆಗಳು ತುಂಬಿಕೊಂಡಿವೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ನಮ್ಮಲ್ಲಿ ಮಾತ್ರ ನೆಗೆಟಿವಿಟಿಗೆ ಆಸ್ಪದವೇ ಇಲ್ಲ ಅನ್ನುವಂತೆ ಈ ಒಂದು ಸ್ಥಳದ ಜನ ಬದುಕ್ತಾ ಇದ್ದಾರೆ. ಬನ್ನಿ, ಅಂತಹ ಒಂದು ಪುಟ್ಟ ಸುಂದರ ಊರಿಗೆ ಒಮ್ಮೆ ಭೇಟಿ ಕೊಟ್ಟು ಬರೋಣ. ಧಾರವಾಡ ಬಯಲು ಸೀಮೆಯ ನಾಡು. ಈ ತಾಲೂಕಿನಲ್ಲಿ 100ಕ್ಕೂ ಹೆಚ್ಚಿನ ಗ್ರಾಮಗಳಿವೆ. ಒಂದೊಂದು ಗ್ರಾಮವು ನೂರಾರು ಕಥೆಗಳನ್ನು ಹೇಳುತ್ತವೆ. ಇದೀಗ ನಾವು ಧಾರವಾಡ ತಾಲೂಕಿನ ಜೀರಿಗೆವಾಡ ಗ್ರಾಮದ ಕಥೆಯನ್ನ ಕೇಳೋಣ. ಜೀರಿಗೆವಾಡ ಬಹಳ ಸಣ್ಣ ಗ್ರಾಮ. ಸುಮಾರು 925 ಜನರಿರುವ 214 ಮನೆಗಳಿರುವ ಪುಟ್ಟ ಊರು. ಆದರೆ ಜೀರಿಗೆವಾಡದಲ್ಲಿ ಸಂಪ್ರದಾಯ ಆಚರಣೆಗಳಿಗೇನೂ ಕಡಿಮೆ ಇಲ್ಲ. ಹಿರಿಯ ತಲೆಗಳಿಂದ ಹಿಡಿದು ಕಿರಿಯರವರೆಗೂ ಎಲ್ಲರೂ ತಮ್ಮ ಹಳ್ಳಿಯ ಸತ್ವವನ್ನ ಉಳಿಸಿಕೊಳ್ತಾ ಇರೋದು ಅವರ ಕಾಯಕದಲ್ಲಿಯೇ ಕಾಣಿಸುತ್ತೆ. ಇಲ್ಲಿ ಯುವಕರು ಕೂಡ ತಮ್ಮ ತಾತ ತಂದೆಯರಂತೆ ಸಾಂಪ್ರದಾಯಿಕ ಕೃಷಿಯನ್ನ ಮಾಡ್ತಾ ದನಕರುಗಳನ್ನ ಸಾಕಿ ಜೀವನ ಸಾಗಿಸ್ತಾ ಇರೋದನ್ನ ನೋಡಬಹುದು. ವಿದ್ಯಾರ್ಥಿಗಳು ಬೆಳಿಗ್ಗೆ ಎದ್ದು ಮನೆಯ ಕೆಲಸದಲ್ಲಿ ದೊಡ್ಡವರಿಗೆ ಸಹಾಯ ಮಾಡಿ ಶಾಲೆಗೆ ಹೋಗುವ ಪರಿಪಾಠ ರೂಢಿಸಿಕೊಂಡಿದ್ದಾರೆ. ಇವೆಲ್ಲ ಜೀರಿಗೆವಾಡದ ಯಂಗ್ ಜನರೇಷನ್ ಹಿಂದಿನ ಜನರೇಷನ್ ಅವರಿಗೆ ಸಲ್ಲಿಸ್ತಾ ಇರುವಂತಹ ಗೌರವ ಅಲ್ಲದೆ ಮತ್ತಿನ್ನೇನು. ಪ್ರತಿಯೊಂದು ಊರಿನ ಹೆಸರಿನ ಹಿಂದೆ ಒಂದಲ್ಲ ಒಂದು ಕತೆ ಅಡಗಿರುತ್ತೆ. ಇಷ್ಟಕ್ಕೂ ಈ ಜೀರಿಗೆವಾಡ ಅನ್ನುವಂಥ ಊರನ್ನೇ ತಗೊಳ್ಳಿ. ಜೀರಿಗೆವಾಡ ಅಂತ ಹೆಸರು ಹೇಗೆ ಬಂದಿರಬಹುದು? ಬಹುಶಃ ಅಲ್ಲಿ ಜೀರಿಗೆ ಬೆಳೀತಾ ಇರ್ಬೋದು ಅಂತ ನೀವೇನಾದರೂ ಗೆಸ್ ಮಾಡಿದ್ರೆ ನೋ, ಇಟ್ಸ್ ರಾಂಗ್. ಜೀರಿಗೆವಾಡ ಅನ್ನುವಂತಹ ಹೆಸರು ಬಂದಿದ್ದು ಹೇಗೆ ಗೊತ್ತಾ? ನಮ್ಮ ಅಜ್ಜ ಹೇಳೋ ಪ್ರಕಾರ ನಮ್ಮೂರು ಊರಲ್ಲ, ಇದು ವಾಡೆ. ಆ ವಾಡೆ ಶಿಥಿಲ ಆಯಿತು, ಬಿತ್ತು. ವಾಡೆ ಅಂದ್ರೆ ನಮ್ದು ಹಳೆ ಮನೆ. ಈಗಿರೋ ನಮ್ಮ ಮನೆ ಮೊದಲು ಅಲ್ಲಿತ್ತು, ಅಲ್ಲಿ ವಾಸಿದ್ವಿ. ಅಲ್ಲಿ ಒಬ್ಬರು ಅಜ್ಜಿ ಇದ್ದರು. ಆ ಅಜ್ಜಿಗೆ ಮಕ್ಕಳಾಗಿದ್ದಿಲ್ಲ. ಆಮೇಲೆ ಆ ಅಜ್ಜಿ ಬಂದು ಅಲ್ಲಿ ನೆಲೆಸಿದ್ರು. ಅವರು ಇಲ್ಲೇ ಉದ್ಯೋಗಗಳನ್ನೆಲ್ಲ ಕೊಟ್ಟರು. ಅವಾಗ ಜನಕ್ಕೆ ಉದ್ಯೋಗ ಕೊಡ್ಲಿಕ್ಕೆ ಬಾವಿ ತೆಗ್ಸ್ಯಾರ. ಇದಕ್ಕೇನು ಹಿಂಗೆ ಡಾಕ್ಯುಮೆಂಟ್ ಇಲ್ಲ, ನಾವು ಕೇಳಿದ್ದೀವಿ. ಈ ಜೀರಿಗೆ ಗಾತ್ರದ ಗ್ರಾಮ ಅಂದ್ರೆ ಸಣ್ಣ ಗ್ರಾಮ ಇದು, ಹೀಗಾಗಿ ಜೀರಿಗೆವಾಡ. ಜೀರಿಗೆವಾಡ ಅಂತ ಬಂದದ್ದು ಜೀರಿಗೆ ಗಾತ್ರ, ಸಣ್ಣ ವಾಡೆ ಇದ್ದದಕ್ಕೆ ಜೀರಿಗೆ ಈ ರೀತಿ ಇದು ಮಾಡ್ಕೊಂಡು ಜೀರಿಗೆವಾಡ ಅಂತ ಬಂದದ್ದು. ಹೈನುಗಾರಿಕೆ ಸಾಮಾನ್ಯವಾಗಿ ರೈತರು ಗದ್ದೆ ಹೊಲಗಳನ್ನು ಹೊಂದಿದ್ರೂ ಕೂಡ ಹೈನುಗಾರಿಕೆಯನ್ನು ಮಾಡಿ ನೆಮ್ಮದಿ ನಾಣ್ಯ ಎರಡನ್ನ ಗಳಿಸ್ಕೊಳ್ತಾ ಇರೋದನ್ನ ನೀವಿಲ್ಲಿ ಕಾಣಬಹುದು. ಜೀರಿಗೆವಾಡದಲ್ಲಿ ಇರುವ ಹಾಲಿನ ಡೈರಿ ರೈತರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಈ ಹಿಂದೆ ಮುಚ್ಚಿ ಹೋಗಿದ್ದ ಹಾಲಿನ ಡೈರಿಯನ್ನ ರೈತರಿಗೋಸ್ಕರ ಪುನಃ ತೆರೆಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟ ಶ್ರೇಯಸ್ಸು ಸ್ವಗ್ರಾಮ್ ಮಿತ್ರರಾದ ಶಶಿಧರ್ ಅಂಗಡಿ ಮತ್ತು ಮನೋಹರ್ ಅವರಿಗೆ ಸಲ್ಲಬೇಕು. ಯೂಸ್ ಆಗ್ತಿದ್ಯಾ ಹಾಲು ಹಾಕೋದ್ರಿಂದ? ಲಾಭ ಆಗಿದೆ. ಎಷ್ಟು ಹಾಕ್ತೀರಾ ದಿನ? ಮುಂಜಾನೆ 3 ಸಂಜೆ 3. ಎಷ್ಟು ರೇಟ್ ಸಿಗತ್ತೆ 1 ಲೀಟ್ರಿಗೆ? 1 ಲೀಟ್ರಿಗೆ 33 ರೂಪಾಯಿ ಇಲ್ಲಿ ಸಿಗುತ್ತೆ ರೀ. 5 ರೂಪಾಯಿ ಬೋನಸ್, ಟೋಟಲ್ 38 ರೂಪಾಯಿ ಸಿಗುತ್ತೆ. ಇವಾಗ ಇಲ್ಲಿ ಹಾಲ್ ಡೈರಿ ಇಲ್ಲದೆ ಇದ್ದಿದ್ರೆ ನಿಮ್ಗೇನ್ ಕಷ್ಟ ಆಗ್ತಿತ್ತು? 25 ರೂಪಾಯಿ ಲೀಟರ್ ಐತ್ರಿ. ಆದ್ರೆ ಬೇರೆ ಕಡೆ ತಗೊಂಡೋಗಿ ಕೊಡ್ಬೇಕಿತ್ತ? ಬೇರೆ ಕಡೆ ತಗೊಂಡೋಗಿ ಕೊಡ್ಬೇಕಿತ್ರಿ. ದೂರ ಆಗ್ತಿತ್ತು. 1 ಕಿಲೋಮೀಟರ್ ಹೋಗ್ರಿ. 1 ಕಿಲೋಮೀಟರ್ ಊರಾಗೂ ಇತ್ರಿ. ಆದ್ರೂ 25 ರೂಪಾಯಿ ಲೀಟರ್. ಅಲ್ಲಿದಕ್ಕೆ ಇಲ್ಲಿದಕ್ಕೆ ಅಂದ್ರೆ 12 ರೂಪಾಯಿ. 1 ಕಿಲೋಮೀಟರ್ 12 ರೂಪಾಯಿ ಡಿಫ್ರೆನ್ಸ್. ನಾವು ಏನೇ ಮಾಡಲಿ ದೇವರೊಬ್ಬ ಜೊತೆಗಿದ್ರೆ ಎಲ್ಲನೂ ಚೆನ್ನಾಗಿರತ್ತೆ ಅಂತ ನಂಬ್ಕೊಂಡು ಬಂದಿರೋರು ಈ ಜೀರಿಗೆವಾಡದವರು.
ಇಲ್ಲಿ ಸಾಕಷ್ಟು ಗುಡಿಗಳಿದೆ, ದೇವಸ್ಥಾನಗಳಿದೆ. ಇದು ಯಾವಾಗಿಂದ ಪೂಜಿಸಲ್ಪಡ್ತಾ ಇದೆ ಅಥವಾ ಯಾರು ಈ ಗುಡಿಗಳನ್ನು ನಿರ್ಮಾಣ ಮಾಡಿದ್ದು ಅಂತ ಈಗಿನವರಿಗೆ ಗೊತ್ತಿಲ್ಲದೆ ಇದ್ರೂ ಆಗಿನವರು ಮಾಡ್ಕೊಂಡು ಬಂದಿರುವಂತಹ ಸಂಪ್ರದಾಯಗಳನ್ನು, ಪೂಜೆಗಳನ್ನು ಚಾಚೂ ತಪ್ಪದೆ ಅತ್ಯಂತ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅದರಲ್ಲೂ ಈ ಕಾರ್ತಿಕ ಪೂಜೆ ದಿನ ಒಂದು ತಿಂಡಿ ಕೊಡ್ತಾರೆ ಗೊತ್ತಾ? ಅದನ್ನೇನಾದ್ರೂ ನೀವು ತಿಂದುಬಿಟ್ರೆ ಭಲೆ ಭಲೆ ಉತ್ತರ ಕರ್ನಾಟಕದ ಮಂದಿ ಅಂತ ನೀವು ಹೇಳದೇ ಇರೋದಿಲ್ಲ. ಜೀರಿಗೆವಾಡದಲ್ಲಿ ಊರಿನ ದೇವರುಗಳು, ಮನೆತನದ ದೇವರುಗಳು, ಓಣಿ ದೇವರುಗಳನ್ನು ಕಾಣಬಹುದಾಗಿದ್ರೂ ಅವುಗಳಲ್ಲಿ ಬಸವೇಶ್ವರ ದೇವಾಲಯ, ರೇವಣಸಿದ್ದೇಶ್ವರ ದೇವಾಲಯ, ದುರ್ಗಮ್ಮನ ಗುಡಿ, ಆಂಜನೇಯನ ದೇವಾಲಯ ಇವೆಲ್ಲ ಇತ್ತೀಚೆಗೆ ಜೀರ್ಣೋದ್ಧಾರವನ್ನು ಕಂಡಿವೆ. ಜೊತೆಗೆ 15 ವರ್ಷದ ಹಿಂದೆ ಮೈಲಾರೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದ್ದು ಈಗ ಜನರಿಗೆ ಅನುಕೂಲವಾಗುವಂತೆ ಕುಳಿತುಕೊಳ್ಳಲು ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಸವೇಶ್ವರ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಗೂ ದೀಪ ಹಚ್ಚಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಬೆಳಿಗ್ಗೆ ಬಸವೇಶ್ವರ ಮೂರ್ತಿಯನ್ನ ತೊಳೆದು ಅಭಿಷೇಕ ಮಾಡಿ ನಂತರ ಅಲಂಕಾರ ಮಾಡಲಾಗುತ್ತೆ. ತೆಂಗಿನಕಾಯಿಯ ಮೇಲೆ ಕರ್ಪೂರ ಇಟ್ಟು ದೇವರಿಗೆ ಆರತಿ ಬೆಳಗಿ ಹೊರಗಡೆ ಕಲ್ಲಿನ ಮೇಲೆ ತೆಂಗಿನಕಾಯಿಯನ್ನ ಒಡೆಯುವ ಪದ್ಧತಿಯೇ ಸಖತ್ ಸ್ಪೆಷಲ್. ಮೈಲಾರೇಶ್ವರ ದೇವಾಲಯದಲ್ಲಿ ಪ್ರತಿನಿತ್ಯದ ಪೂಜೆಯನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ದೇವರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಾಲಯದ ಸುತ್ತ ತಿರುಗುವ ಕ್ರಮವಿದೆ. ಅದೇ ರೀತಿ ವರ್ಷಕ್ಕೊಮ್ಮೆ ಮೈಲಾರೇಶ್ವರನ ಪಲ್ಲಕ್ಕಿ ಉತ್ಸವ ಊರಿಡೀ ಸಾಗುತ್ತೆ. ಮೈಲಾರೇಶ್ವರ ದೇವಾಲಯವು ಮೈಲಾರಿ ಎಂಬ ಕೃಷಿಕರ ಕುಟುಂಬಕ್ಕೆ ಸೇರಿದ್ದಾಗಿದ್ದು ಪ್ರತಿದಿನ ಅವರೇ ಇಲ್ಲಿ ಪೂಜೆಯನ್ನ ಮಾಡ್ತಾರೆ. ನಮ್ಮ ಅಜ್ಜಾರ ಕಾಲದಿದ್ದಾರೆ. ಇದು ನಾವು ಮಾಡಾಕತ್ತಿ ಈಗ 15 ವರ್ಷ ಆಗ್ತದೆ. ಇದು 15 ವರ್ಷ ನಾವು ಗುಡಿನೇ ಈಗ 15 ವರ್ಷ ಆಗ್ತದೆ ಮಾಡ್ಕೊಂಡ್ರಿ. ವಿಶೇಷವಾಗಿ ಅಂದರೆ ಅಭಿಷೇಕ ಮಾಡ್ತೇವ್ರಿ. ಆನಂತರ ಒಬ್ಬೊಬ್ಬರು ಏರಿ ಪೂಜೆ ಮಾಡಿಸ್ತಾರೆ, ಬಂಡ ಪೂಜೆ ಮಾಡಿಸ್ತಾರೆ. ಈಗ ದಿನಂಪ್ರತಿ ಏನೈತಲ್ರಿ, ಈಗ ದೇವರ ತೊಳೆದು ಏನು ಬತ್ತಿ ಕುಂಕುಮ ಏನೈತೆ ಅದನ್ನೆಲ್ಲ ಹಚ್ಚಿ ಅರಿವಿ ಹಾಕಿ ಇದು ಮಾಡ್ತೇವೆ. ಪಲ್ಲಕ್ಕಿ ಹೊತ್ತು ಪಾಲ್ಕಿ ಇಡ್ತೇವ್ರಿ. ಇದರಲ್ಲಿ ದೇವರ ಇಟ್ಕೊಂಡು 5 ಸುತ್ತ ಗುಡಿ ಸುತ್ತ ವರ್ಷಕ್ಕೊಮ್ಮೆ ಊರಾಗೈತೇವ್ರಿ ಜಾತ್ರೆ ಮಾಡೋ ಮುಂದೆ. ರೇವಣಸಿದ್ದೇಶ್ವರ ದೇವಾಲಯವು ಜೀರಿಗೆವಾಡದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದ್ದು ಇಲ್ಲಿ ಸಿದ್ದೇಶ್ವರ ದೇವರಿಗೆ ನಿತ್ಯ ಪೂಜೆ ನಡೆಯುತ್ತೆ. ಮೊದಲು ಹಿರಿಯರ ಕಾಲದಿಂದ ಬಂದಂಥದ್ರಿ. ಅದು ನಮ್ಮ ಅಪ್ಪಾರು ಅವ್ರು ಮಾಡ್ಕೊತಾನೆ ಬಂದಿದ್ರು. ಈಗ ನಮ್ಮ ಅಪ್ಪಾಜಿ ಅವರು ಮಾಡ್ತಿದ್ರು, ನಮ್ಮ ಅಜ್ಜಾರು ಮಾಡ್ತಿದ್ರು, ಆಮೇಲೆ ನಾವು ಮಾಡ್ತಿದ್ದೆ, ಈಗ ನನ್ನ ಮಕ್ಕಳು ಮಾಡ್ತಾರೆ. ಹಂಗೆ ಪರಂಪರೆಯಿಂದ ಬರ್ಕೊಂತ ಪೂಜೆ ಮಾಡ್ಕೊತ ನಮ್ಮ ಕೊಡ್ತೀವಿ. ರೇವಣಸಿದ್ದೇಶ್ವರ ಡೈಲಿ ಪೂಜೆ ಅದು ಮಾಡ್ತಿರ್ತೀವಿ. ಆಮೇಲೆ ಗುರುವಾರಕ್ಕೊಮ್ಮೆ ಡೊಳ್ಳು ಭಜನೆಯಿಂದ ಪಲ್ಲಕ್ಕಿ ಉತ್ಸವ ಹೊಂದಿಸ್ತೀವಿ. ಪಲ್ಲಕ್ಕಿ ಉತ್ಸವ ಹೊಂದಿಸಿ ಗುಡಿ ಸುತ್ತೋ ಕಡೆ 3 ಸುತ್ತು ಹಾದು ಮತ್ತು ಭಜನಾ ಕಾರ್ಯಕ್ರಮ ಮಾಡಿ ಮೊಳಗೆ ಹಾಕ್ತಿರ್ತೀವಿ ಮತ್ತು ಗದ್ದಿಗೆಗೊಳಿಸ್ತೀವಿ. ಇದು ನಮ್ಮ ಜಾನಪದ ಕಲೆಯೊಳಗೆ ಭಜನಾ ಕಾರ್ಯಕ್ರಮ ಅನ್ನೋದು ಅಲ್ಲೆಲ್ಲೇ ನಶಿಸಿ ಹೋಗ್ತಾ ಇದೆ. ನಾವು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಊರಾಗ. ಬಟ್ ನಮ್ಮಿಂದ ಇನ್ನೊಬ್ರು ಕಲಿಬೇಕು ಅನ್ನೋ ವಿಚಾರದಾಗ ಅದೀವಿ. ಸ್ವೀಟ್ ಅಂದ್ರೇ ಎಲ್ಲರಿಗೂ ಇಷ್ಟ. ಅದರಲ್ಲೂ ಧಾರವಾಡ ಪೇಡನೋ ಬೆಳಗಾವಿ ಕುಂದಾನೋ ಸಿಕ್ಬಿಟ್ರೆ ಅದ್ರ ರುಚಿ ಏನು ಕೇಳ್ತೀರಿ. ಅಂದಹಾಗೆ ಈ ಧಾರವಾಡ ಪೇಡವನ್ನು ಮೀರಿಸೋವಂಥ ರುಚಿಕರವಾದ ಪೇಡ ಜೀರಿಗೆವಾಡದಲ್ಲಿ ತಯಾರಾಗತ್ತೆ ಗೊತ್ತಾ ನಿಮಗೆ? ಮೊದಲು ಕವ ಮಾಡ್ತಿದ್ದೀವಿ, ಪೇಡೆ ಮಾಡ್ತಕ್ಕಿಲ್ಲ. ಆ ಬಳಕ ಈಗ ಡಾಕ್ಲೋನ್ ಬಂತಲ್ರಿ, ಅವಾಗ ಕವಾದ ವ್ಯಾಪಾರ ಕಡಿಮೆ ಆತ್ರಿ. ಅದು ಕೂಡಲೇ ಅಂದ್ರೆ ನಾವು ಪೇಡೆ ಮಾಡಕ್ಕೆ ಶುರು ಮಾಡಿ ಮೊದಲ ಹಾಲು ಹಿಂಡಿಸ್ಕೊಂಡ್ಬರ್ತೇವ್ರಿ. ಹಾಲು ಹಿಂಡಿಸ್ಕೊಂಡ್ಬಂದ ಹಳ್ಳಿಗೆ ಹೋಗಿ ಹಾಲು ಹಿಂಡಿಸ್ಕೊಂಡ್ಬಂದು ಒಂದು ಕವ ಮಾಡಿ ಆ ಬಳಕ ಪೇಡೆ ಮಾಡ್ತೀವಿ. ಅದನ್ನ ನೆಟ್ಟಗೆ ಹುರಿಬೇಕ್ರಿ. ಹುರಿದು ಆ ಬಳಕ ಸಕ್ಕರೆ ಹಾಕಿ ಕುದಿಸ್ಕೊಂತ ಕೊಂಡ್ರಬೇಕ್ರಿ. ಅದು ಹದ ಬಂದಿಂದ ಮತ್ತೆ ಇಳ್ಬೇಕು. ಇಳಿದು ಆ ಬಳಕ ಪೇಡೆ ಕಟ್ಟಿ ಅಜ್ಜವ್ರು ಇದ್ರಿ ಅವಾಗ ಪೇಡೆ ಹೋಗಿ ಕೊಟ್ಟು ಬರ್ತಿದ್ರಿ ನಮ್ಮ ಅಜ್ಜಾರ. ಅವ್ರ ಸತ್ತಿಂದ ಮತ್ತೆ ಇದಾತಲ್ರಿ, ಕರ್ನಾ ಬಂತು. ಕರ್ನಾ ಬಂದ ಕೂಡಲೇ ಪೇಡೆ ಕವ ಹೋಗ್ಲಿಲ್ರಿ.
ಹೋಗ್ಲಿದ್ದಕ್ಕಾಗಿ ಪೇಡೆ ಮಾಡಾಕತ್ತೀವಿ. ಆ ಬಳಕ ಒಂದು 5-6 ವರ್ಷ ಆತ. ಮಗ ಒಬ್ಬ ಸ್ವಂತ ಅಂಗಡಿ ಇಟ್ಟನ್ರಿ ಧಾರವಾಡದಾಗ. ಯಾವುದೇ ವ್ಯಕ್ತಿ ಒಂದು ಸಣ್ಣ ಸಾಧನೆ ಮಾಡಿದ್ರೂ ಸಾಕು, ಅವರನ್ನ ಗೌರವಿಸೋದು, ಸನ್ಮಾನಿಸೋದು ಇವೆಲ್ಲ ಭಾರತೀಯರಿಗೆ ಹೊಸ್ತಲ್ಲ. ಅವರು ಆ ಪ್ರಶಸ್ತಿಗಳಿಗೆ ಅದೆಷ್ಟು ಅರ್ಹರೋ ಇಲ್ವೋ ಅದು ಸೈಡಲ್ಲಿ ಇಟ್ಬಿಡಿ. ಆದರೆ ಈ ಯಾವ ಪ್ರಶಸ್ತಿ, ಗೌರವ ಅಥವಾ ರೆಕಗ್ನೈಸೇಷನ್ ಅನ್ನೋದು ಏನಿದೆ, ಇದರ ಪರಿವೆಯೂ ಇಲ್ಲದೆ ಎಲೆಮರೆ ಕಾಯಿಯಂತೆ ಬದುಕ್ತಾ ಇರೋರು ಎಷ್ಟೊಂದು ಜನ ಇದ್ದಾರೆ ಗೊತ್ತಾ. ತಾವಾಯ್ತು, ತಮ್ಮ ಸೇವೆ ಆಯ್ತು, ತಮ್ಮ ಕೆಲಸ ಆಯ್ತು ಅಂತಲೇ ಈಗಲೂ ಜೀವನ ಸವಿಸ್ತಾ ಇದ್ದಾರೆ. ಅಂತ ಜೀರಿಗೆವಾಡದ ಮಂದಿ ಬಗ್ಗೆ ತಿಳ್ಕೊಳ್ಳೋಣ. ಪೇಟೆಗಳಲ್ಲಿ ನಂದಿನಿ ಪಾರ್ಲರ್ಗೋ ಸೂಪರ್ ಮಾರ್ಕೆಟ್ಗೋ ಹೋದರೆ ಬೇಕಾದಷ್ಟು ಬೆಣ್ಣೆ ತರಬಹುದು. ಆದರೆ ಇವೆಲ್ಲ 100ಕ್ಕೆ 100ರಷ್ಟು ತಾಜಾತನದಿಂದ ಕೂಡಿರುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಇರೋದೇ ಇಲ್ಲ. ಆದರೆ ಹಳ್ಳಿಗಳಲ್ಲಿ ಹಾಗಲ್ಲ ನೋಡಿ, ತಾಜಾ ಬೆಣ್ಣೆಯನ್ನ ಹಾಗೆ ತೂಕ ಮಾಡಿ ಕೊಡ್ತಾರೆ. ಇಂಥ ಒಂದು ಉತ್ತಮ ಕಾಯಕ ಮಾಡ್ತಾ ಇರೋರು ಜೀರಿಗೆವಾಡದ ಈ ಲಕ್ಷ್ಮಮ್ಮ. ಇಲ್ಲಿ ಮನೆ ಅಡ್ಡಾಡಿ ಕಾಳ ಬೆನ್ನಿ ತೊಗೊಂಡ ದಾಡ್ಕ ಅಡ್ಡಾಡಿ ಮನೆ ಹಾಕ್ತಾನ್ರಿ. ಸಾಬನ್ಕಿ ಏನ್ ಮಾಡ್ತೀರಾ ಬೆಣ್ಣೆ ತಗೊಂಡು? ಮಾರಾಕ್ ಹಾಕ್ತೇವ್ರಿ. ಅಲ್ಲಿ ಮನೆಗಳು ತಗೋತಾರ ಊಟಕ್ಕೆ ಮನೆ ಕೊಡ್ತೇವ್ರಿ. ನೀವು ಹೇಗೆ ಬೆಣ್ಣೆ ದಿನ ತಗೊಂಡು ಹೋಗ್ತೀರಾ? ದಿನ ಇಲ್ರಿ, 8 ದಿವ್ಸಕ್ಕೆ ಒಂದ್ಸಲ ರೀ. ಯಾವ ದಿನಾನೇ ತಗೋಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ, ಮಂಗಳವಾರ ತಗೊಂಡಿವ ಅಂದ್ರೆ ಬುಧವಾರ ದಿನ ಅಡ್ಡಾಡಿ ಹಾಕಿ ಬಂದ್ಬಿಡ್ತಾನೆ. ಬೆನ್ನಿ ಲೆಕ್ಕ ಗೊರ್ದಿರ್ತೈತ್ರಿ. 120 ರೂಪಾಯಿ ಇದ್ದಾಗಿಂದ್ರೆ ಬೆನ್ನಿದ ವ್ಯಾಪಾರ ಮಾಡ್ತಾನೆ. ಈಗ 800 ರೂಪಾಯಿ ಕಿಲೋ ಆಗೈತಿ. ಬರೀ 120 ಇದ್ದಾಗಿಂದ್ರೆ ಮಾಡ್ತಾನ್ರಿ. ನಾನು 38 ವರ್ಷ ಆತ್ರಿ ನಮ್ಮ ಕಿಲೋ, ಅರ್ಧ ಕಿಲೋ ಹಿಂಗೆ ಅವ್ರಿಗೆ ಎಷ್ಟು ಬೇಕಷ್ಟು ಅಷ್ಟು ತೊಗೋತಾರೆ. ಅವ್ರು 1/4 ಕಿಲೋ ಬೇಕಂದ್ರೆ 1/4 ಕಿಲೋ ತೊಗೋತಾರೆ, ಅರ್ಧ ಕಿಲೋ ಬೇಕಂದ್ರೆ ಅರ್ಧ ಕಿಲೋ ತೊಗೋತಾರೆ. ಯಾವ್ದ್ರಲ್ಲಿ ಅಳತೆ ಮಾಡ್ಕೊಡ್ತಾರ? ಅಳತೆ ತಕಡಿ ಕಲ್ಲ ತಕಡಿ ಇರ್ತೈತ್ರಿ. ನೀವು ಮನೆಗೆ ಹೋದಾಗ ತಕಡಿ ಹಿಡ್ಕೊಂಡು ಹೋಗ್ತೀರಾ? ಮತ್ ಗುಟ್ಟಾಗ ಇರುವನಾರಿ ತಕಡಿ ಕಲ್ಲ ಅಲ್ಲಾರು ಕೊಡ್ಬೇಕ. ಊರಿಗೆ ಸುದ್ದಿ ಮುಟ್ಟಿಸೋ ಮರಿಯಪ್ಪ. ಹೌದು, ಇವರು ಸಾರಿ ಹೇಳಿದ್ರೇನೆ ಇಡೀ ಊರಿನವರಿಗೆ ವಿಷಯ ಗೊತ್ತಾಗೋದು. ಅಂದ್ರೆ ಮರಿಯಪ್ಪನ ಕೆಲಸನೇ ಡಂಗೂರ ಸಾರೋದು. ನಿಮ್ಮ ಕೈಯಲ್ಲಿರೋದು ಏನಿದು? ಇದು ಡಂಗೂರ ರೀ. ಊರಾಗ ಹೇಳಿದ್ದನ್ನ ನಾವು ಸಾರಿ ಬಡ್ಕೊಂತ ಹೋಗ್ಬಿಡ್ತೇವೆ. ಈಗಲೂ ನಿಮ್ಮೂರಲ್ಲಿ ಮಾಡ್ತೀರಾ? ಹೌದು ರೀ, ಈಗೂ ಮಾಡ್ತೇವೆ. ನಳದ ನೀರ ಹೊಲಸು ಬರಕತ್ತಾವಂತ ಫಿಲ್ಟರ್ ನೀರು ಕುಡಿಬೇಕಂತ್ರಿ. ನೇಕಾರರ ಊರಾಗಿದ್ದ ಜೀರಿಗೆವಾಡ ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ನೇಕಾರಿಕೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದು ಬಂದಿದೆ. ಸಾಕಷ್ಟು ಹಳ್ಳಿಗಳಲ್ಲಿ ನೇಕಾರಿಕೆಯಿಂದಲೇ ಜೀವನ ನಡೆಸುತ್ತಿರುವ ಕುಟುಂಬಗಳಿವೆ. ಕೈಮಗ್ಗದಲ್ಲಿ ಹೆಣೆದು ತೆಗೆದ ಬಟ್ಟೆಗಳು ಧರಿಸೋದಕ್ಕೂ ಕೂಡ ಅಷ್ಟೇ ಹಿತ ಅನಿಸುತ್ತೆ. ಈಗ ಪವರ್ಲೂಮ್ ಎದುರಿನಲ್ಲಿ ನೇಕಾರರ ಕುಲಕಸಬಾದ ಹ್ಯಾಂಡ್ಲೂಮ್ ನೆಲಕಚ್ಚಿದೆ. ಧಾರವಾಡವೂ ಕೂಡ ಒಂದಾನೊಂದು ಕಾಲದಲ್ಲಿ ನೇಕಾರರ ಊರು ಎಂದೇ ಕರೆಸಿಕೊಂಡಿತ್ತು. ಈಗ ಸಿದ್ದರಾಮಪ್ಪ ಎಂಬ ಒಬ್ಬ ನೇಕಾರರನ್ನ ಬಿಟ್ರೆ ಇಡೀ ಊರಲ್ಲಿ ಕೈಮಗ್ಗದ ಬಟ್ಟೆ ವ್ಯಾಪಾರ ಮಾಡೋರು ಯಾರೂ ಇಲ್ಲ. ನಾವು ಹುಟ್ಟಿದ ಅದೇ ಕೆಲಸ ಐತ್ರಿ. ಹೊತ್ಕೊಂಡು ಹೋದ್ರಿ. ಅವಾಗ ಖಾದಿ ಶರ್ಟಿಂಗ್ ಬರ್ತಿದ್ದೋಡ್ರಿ, ಅವನು ಮಾಡ್ತಿದ್ವು. ಅವನು ಬಿಟ್ಟಿಂದ ಮತ್ತೆ ಈಗ ಹೊತ್ಕೊಂಡು ದೋತ್ರ ಮಾಡಿವು. ಹೊತ್ಕೊಂಡ್ರೆ ಮಾಡಿದ್ರೆ ಈಗ ಚಾಲು ರೀ. ಮಕ್ಕಳು ಸೀರೆ ನೇಯ್ತಾರೆ. ಅಲ್ಲಿ ಕಿತ್ತೂರು ಅಂತ ಇದೆ, ಡೊಂಬರ್ಕೊಪ್ಪ ಅಂತ ಐತೆ, ಅಲ್ಲಿ ಅವರು ಸೀರೆ ನೇಯ್ತಾರೆ. ಅವ್ರಿಗೆ ಇದು ಬರೋಲ್ಲ. ಜನ ಜಾನುವಾರಿಗೂ ವನಸ್ಪತಿ ಔಷಧ ಕೊಡುವ ಪೀರಪ್ಪ ಪೋಮೋಜಿ. ಸಾಮಾನ್ಯವಾಗಿ ನಗರದಿಂದ ಸ್ವಲ್ಪ ದೂರ ಇರುವ ಗ್ರಾಮಗಳಲ್ಲಿ ಎಲ್ಲಾ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ವೈದ್ಯರ ಬಳಿ ಹೋಗದೆ ಊರ್ನಲ್ಲೇ ಇರುವ ನಾಟಿ ವೈದ್ಯರ ಬಳಿ ಔಷಧಿ ಮಾಡಿಸೋದು ಸಹಜ. ಇದಕ್ಕೆ ಜೀರಿಗೆವಾಡವು ಹೊರತಾಗಿಲ್ಲ. ಇಲ್ಲಿ ವನಸ್ಪತಿ ಚಿಕಿತ್ಸೆಯನ್ನ ಬಲ್ಲ ಪೀರಪ್ಪ ಅವರು ಸುಮಾರು 40 ವರ್ಷಗಳಿಂದಲೂ ಜಾನುವಾರುಗಳಿಗೆ ಮಾತ್ರ ಅಲ್ಲದೆ ಜನರಿಗೂ ಕೂಡ ಚಿಕಿತ್ಸೆಯನ್ನ ಕೊಡ್ತಾ ಬಂದಿದ್ದಾರೆ. ನಾವು ಒಂದು 40 ವರ್ಷದ ಅಚ್ಚಕಡಿಂದ ಮಾಡಿದ್ದೇನೆ. ಸ್ವಂತ ನಮ್ಮ ದನಕ್ಕೆ ಹುಳ ಬಿದ್ದರೆ ಹುಳ ಆಗಿರ್ತಾವಲ್ರಿ, ಗಾಯ ಬಿದ್ದು ಅದಕ್ಕೆ ಹೊಳ್ಳಿ ಔಷಧ ಹಚ್ಚೋಂಗನೆ ಒಂದು ವನಸ್ಪತಿ ಐತಿ. ಅದು ಆ ಜಮಿ ಕೂದಲು ಇರ್ತಾವಲ್ರಿ ಬಾಲ್ದಾಗ, ಅವನ್ನ ಕಿತ್ಕೊಂಡು ಆ ಗಿಡಕ್ಕೆ ಕಟ್ಟೋದ್ರಿ. ಕಟ್ಟಿ ಅದನ್ನು ಮುಂಜಾನೆನ ಹರಕದು ಚಾಲು ಮಾಡಿದ್ರಿ. ಮಾತಾಡೋಂಗಿಲ್ಲ ಮಾಡಿ ಅದಕ್ಕೆ ಕಟ್ಟಿ ಅದನ್ನು ಕೀಳುದ್ರಿ. ಕಿತ್ತ ಅಂತರ್ಲೆ ಇಟ್ಬಿಡು. ಅದು ಅಲ್ಲಿ ಬಾಡಕತ್ರಿ ಇಲ್ಲಿ ಹುಳ ಬೀಳ್ತಾವ್ರಿ.
ಒಂದು 700 ದನದ್ದು ಮಾಡಿದ್ದನು. ಕಲ್ವಾಯ ಅವರು ಒಮ್ಮೆ ವರ್ಷಿನ ಮ್ಯಾಲ ತೊಗೊಂಬಂದಿದ್ರು ಒಬ್ಬನ್ನ. ಆಕ್ಸಿಡೆಂಟ್ ಆಗಿ ಅದು ಮ್ಯಾಲ್ಕೆ ಏರ್ಬಿಟ್ಟಿತ್ತು ಗೊತ್ತಾಟೆ. ಸಿಮೆಂಟ್ ಹಾಕಿ ಭದ್ರಾಪುರದಾಗ ಕಟ್ಟಿಬಿಟ್ಟಿದಾರ. ಭದ್ರಾಪುರದಾಗ ಸಿಮೆಂಟ್ ಹಾಕಿ ಕಟ್ಟಿಬಿಟ್ಟಾರ. ಅದು ಗಂಟಾಗಿಬಿಟ್ಟದ. ನಾ ಏನು ಮಾಡೀನಿ ರೀ, ಔಡಲ್ ಎಣ್ಣೆ ಹಚ್ಚಿ 2 ದಿನ ಏನೂ ಮಾಡಲಿಲ್ಲ. ಅದು ಮಿದು ಆಗ್ಬೇಕದು. ಅದನ್ನು ಮಾಡಿ ಅಂಗಾತ ಚಡಿವಿ ಹಿಂದಿಬ್ಬರು ಜಕ್ಕೊಳ್ಳೋದ್ರಿ. ಮತ್ತು ಅವ್ನು ಮಿಸ್ಕಂಗೆ ಕಾಲಿಗೆ ಇಲ್ಲೇ ಹಗ್ಗ ಕಟ್ಟಿನ್ರಿ. ವರ್ಷಿನ ಮ್ಯಾಲ ತಂದಿದ್ರಿ ಅವ್ನು ನಡ್ಕೊಂತ ಹಿಂಗೆ ಭಾಳ ಮಾಡಿದಾನೆ. ಕೈ ಮುರಿದದ್ದು ಏನೋ ಭಗವಂತಂದ್ರೆ ಬುದ್ಧಿದ್ದಟ್ಟು ಮಾಡಿದ ಒಟ್ಟು. ಇಂಥ ಒಬ್ಬ ವ್ಯಕ್ತಿ ಒಂದು ಊರಲ್ಲಿ ಇದ್ಬಿಟ್ರೆ ಆ ಊರು ಉದ್ಧಾರ ಆಗೇ ಆಗುತ್ತೆ. ತಮ್ಮ ಶಾಲೆಯಿಂದನೇ ಊರನ್ನು ಗುರುತಿಸಬೇಕು ಅಂತ ಅಂದ್ಕೊಂಡಿರೋರು ಇಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಪ್ರಭಾಕರ್. ಇವರು ಊರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಹಳ್ಳಿಯಲ್ಲಿ ಶಾಲೆ ಅಂದರೆ ಹೀಗೂ ಇರುತ್ತಾ ಅಂತ ಮಾದರಿ ಶಾಲೆಯೊಂದನ್ನು ನಿರ್ಮಾಣ ಮಾಡಿದ್ದಾರೆ. ಆಫ್ಕೋರ್ಸ್ ಗೌರ್ಮೆಂಟ್ ಸ್ಕೂಲ್ ಅಂದರೆ ಹೇಗಿರುತ್ತೆ ಅಂತ ನಮಗೊಂದು ಐಡಿಯಾ ಇರುತ್ತೆ. ಆದರೆ ಅದೆಲ್ಲವನ್ನು ಮೀರಿಸುವಂತಹ ಸ್ಕೂಲ್ ಈ ಜೀರಿಗೆವಾಡದಲ್ಲಿ ನಿರ್ಮಾಣವಾಗಿದೆ. ಬಹಳ ಖುಷಿ ಪಡುವಂಥದ್ದು ಅಂತಂದ್ರೆ ನಮ್ಮ ಜೀವನದೊಳಗೆ ಬಹುಶಃ ಶಾಲೆ ಒಂದು ನಾವು ಕಲ್ತಿರೋ ಶಾಲೆ. ನಮ್ಮ ಅಜ್ಜ ನಮ್ಮ ತಂದೆ ಆ ಶಾಲೆಗೆ ಆಗಿನ ಕಾಲದೊಳಗೆ ನಮ್ಮೂರೊಳಗೆ ಜಾಗ ಇಲ್ಲದಾಗ ಇಡೀ ಮನೆ ಜಾಗನ ಕಿತ್ಲ ತಮ್ಮದು ಜಾಗ ಬಿಟ್ಟುಕೊಟ್ಟು ಅಲ್ಲಿ ಶಾಲೆ ಕಟ್ಟ್ರಿ ಅಂತ ಹೇಳಿದ್ದು. ಎರಡನೇದ್ದು ಕಟ್ಟಡ ಹಳೇದಾಗಿತ್ತು, ಸೋರ್ತಿತ್ತು. ನಮ್ಮೂರು ಶಾಣೆ ಆಗಬೇಕು, ನಮ್ಮೂರು ಮುಂದೆ ಬರಬೇಕು, ನಮ್ಮೂರು ಜ್ಞಾನ ತಗೋಬೇಕು, ಬೆಳಿಬೇಕು ಅಂತಂದಾಗ ಅದಕ್ಕೆ ಮೂಲ ಕಾರಣ ಶಾಲೆನೇ ಆಗ್ತದೆ. ಆ ಶಾಲೆ ಚಲೋ ಆಗ್ಬೇಕು. ಆ ಶಾಲೆ ಚಲೋ ಆಗ್ಬೇಕಂದ್ರೆ ಆ ಶಾಲೆಗೆ ಏನೇನು ಬೇಕು ಅದೆಲ್ಲ ಇರ್ಬೇಕಂದ್ರೆ ಒಂದೇದು ಕಟ್ಟಡ ಇರ್ಬೇಕು. ಮತ್ತು ನಮ್ಮ ಶಾಲೆಗೆ ಜಾಗ ಕಡಿಮೆ. ಹೀಗಾಗಿ ಶಾಲೆ ಮ್ಯಾಲೆ ಕಟ್ಟಬೇಕು. ಸುತ್ತಾರ್ದ ಕಟ್ಕೋತಂದ್ರೆ ಜಾಗ ಕಡಿಮೆ ಆಗ್ತದೆ. ಇದನ್ನೊಂದು ಇಟ್ಕೊಂಡು ಸರ್ಕಾರಕ್ಕೆ ಕೇಳಿದ್ವಿ. ಸರ್ಕಾರ ನಮಗೆ 1 ರೂಮ್ ಕೊಟ್ಟಿತ್ತು. ಆವಾಗ ಜನರ ಕಡೆ ಹೋಗಿ ಜನರ ಕಡೆಯಿಂದ ತಂದ್ರೆ ಹೆಂಗೆ ಅಂತಂದು ಸಂಸ್ಥೆಗಳನ್ನು ಮಾತಾಡಿಸಿದ್ವಿ. ಭಾಳ ಸಂಸ್ಥೆಗಳು, ಭಾಳ ದಾನಿಗಳು ಸಹಾಯ ಮಾಡಿದರು. ಹಿಂಗೆ ಕಟ್ಲಿಕ್ಕೆ ಚಾಲೂ ಮಾಡಿದ್ವಿ. ಈ ರೀತಿ ಅದು ಶಾಲೆ ಈ ರೀತಿ ಆತ್ಲ ನಾವು ಹಿಂಗೆ ಅಂದ್ಕೊಂಡಿದ್ದಿಲ್ಲ. ಪೂರ್ಣ ಆಗಿ ಒಂದು ಹಂತಕ್ಕೆ ಶಾಲೆ ಬಂತು. ಊಟ ಪ್ರತಿ ಶಾಲೆ ಒಳಗೂ ಊಟ ಚಲೋ ಕೊಡ್ತಾರೆ. ಊಟ ಮಾಡಬೇಕು ಮಕ್ಕಳು, ಊಟ ಮಾಡಲಿ ಅಂತ ಕೊಡ್ತಾರೆ. ಎಷ್ಟೋ ಮಕ್ಕಳು ಊಟ ಮಾಡೋಂಗಿಲ್ಲ, ಚೆಲ್ತಾರೆ. ಆ ಚೆಲ್ಲಿದ್ರೊಳಗೆ ಒಂದು ಟೊಮೆಟೊ ಇರ್ತದೆ, ಬದ್ನಿಕಾಯಿ ಇರ್ತದೆ, ಕರಿಬೇವು ಇರ್ತದೆ, ಶೇಂಗಾ ಕಾಳು ಇರ್ತದೆ. ಇದನ್ನು ಮಾಡಿದ್ದು ಯಾರು? ಆ ರೈತ ಅಪ್ಪ ಬೆಳೆದದ್ದು. ಅದ್ರ ಬೆಲೆ ಇಲ್ಲ. ಮುಂಜಾನೆ ಹಾಲು ಬರ್ತದೆ. ಹಾಲು ಸರ್ಕಾರ ಕೊಡೋದು ಎದಕ್ಕಂತಂದ್ರೆ ಮಕ್ಕಳು ಚಲೋ ಸದೃಢ ಆಗಲಿ ಅಂತ. ಹಾಲು ಮಕ್ಕಳು ಕುಡಿಯೋಂಗಿಲ್ಲ. ಹಂಗಾರೆ ಯಾಕೆ ಕುಡಿವಲ್ರು? ಇದನ್ನೆಲ್ಲ ನೋಡಿದಾಗ ಸರ್ಕಾರ ಏನೇನು ಕೊಡ್ತದೆ ಅದನ್ನೆಲ್ಲ ಸದ್ಬಳಕೆ ನಮ್ಮೂರೊಳಗೆ ಆಗಬೇಕು. ಸಣ್ಣದು ಇಂಥದ್ದು ಗುರುತಿಸಿ ನಮ್ಮ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಯಾರು ಪಿನ್ ಹಾಕ್ಕೊಂಡು ಬರೋಂಗಿಲ್ಲ. ಬಟನ್ ಇದ್ದದ್ದು ಹಂಗೆ ಇರ್ತದೆ. ನೀಟಾಗಿ ಉಗುರು ತಕ್ಕೊಂಡಿರ್ತಾರೆ. ಅದಕ್ಕೆ ನಮ್ದು ಆರೋಗ್ಯ ಮಂತ್ರಿ ಪ್ರತಿದಿನ ಚೆಕ್ ಮಾಡ್ತಾನೆ. ಸಂಪ್ರದಾಯ ಪದ್ಧತಿ ಇದ್ದವ್ರು ಹಣೆಗೆ ಒಂದೇನೋ ಕುಂಕುಮನೋ ಭಂಡಾರೋ ವಿಭೂತಿನೋ ಹಚ್ಕೊಂಡು ಬರ್ಬೇಕು. ಈ ರೀತಿ ನಾವು ಪದ್ಧತಿ ತಂದಂಗೆ ಮಕ್ಕಳದೊಳಗೆ ಸಂಸ್ಕಾರ ಬರಲಿಕ್ಕಿತ್ತು. ನಮ್ಮೂರಿಂದ ಹೆಮ್ಮೆ ಪಡೋ ವಿಷಯ ಏನಂತಂದ್ರೆ ಸಾಹಿತ್ಯ. ಪ್ರಾರ್ಥನಾ ಮಾಡ್ಕಾಸಿ ವಚನ ಹೇಳ್ತೀವಿ ಮತ್ತು ತರಕಾರಿಗೆ ಒಟ್ಟೆ ಬಿಲ್ಲ ತಿಂತೀವಿ. ಮತ್ತು ಇಲ್ಲಿ ಮುಸ್ರಿ ತಳ ಬಿದ್ದಿದ್ರಿ ಅವ್ನು ಬಳ್ಕೋತೀವಿ. ಪ್ಲಾಸ್ಟಿಕ್ ಮಾತಾಡೋದು. ಟೀಚರ್ಸ್ ಅದೇ ಒಳ್ಳೆ ಪಾಠ ಚಲೋ ತಿಂಡಿ ಪಾಠ. ಅಂದಂಗ ಜೀರಿಗೆವಾಡದ ಶಾಲೆಯಾಗ ಓದೋ ಮಕ್ಕಳು ಅದೆಷ್ಟು ಶಾಣ್ಯ ಆಧಾರ ಅಂತಂದ್ರೆ ಇಲ್ಲೇನಾದ್ರೂ ನೀವು ತಂಬಾಕು ಗುಟ್ಕ ಕೇಳಿದ್ರಿ ಅಂತಂದ್ರೆ ಬಡ್ಗಿ ತಗೋತಾರ. ಮಕ್ಕಳಿಗೆ ತಂದೆ ತಾಯಿ ಅಂಗಡಿ ಕಳಿಸಿದಾಗ ತಂಬಾಕು ತರಿಸ್ತಾರ, ಎಲಡಿಕೆ ತರಿಸ್ತಾರ, ಗುಟ್ಕಾ ತರಿಸ್ತಾರ. ಇದ್ರ ಬಗ್ಗೆ ಪಾಲಕರಿಗೆ ಹೇಳಿದ್ವಿ, ತರಿಸ್ಬೇಡ್ರಿ ಮಕ್ಕಳ ಕೈಯಾಗ. ಮಕ್ಕಳು ಅದು ರೂಢಿ ಬೀಳ್ತದೆ. ಎಷ್ಟೋ ಮನೆಯೊಳಗೆ ವಯಸ್ಸಾದ ಅಜ್ಜಾಗ ಕೈ ನಡಕ್ತಾವಂತ ಸರಾಯಿ ಹಾಕಿ ಕೊಡ್ತಾವೆ ಮಕ್ಕಳು, ಮೊಮ್ಮಕ್ಕಳು. ಇದರಿಂದ ಒಂದಿನ ಅನಿಸ್ತಾವಾಗ ನನಗೂ ಇದನ್ನ ರುಚಿ ನೋಡ್ಬೇಕು ಅಂತ. ಇದರಿಂದ ಒಂದು ಚಟಕ್ಕೆ ಬರ್ತಾನೆ. ನಮ್ಮೂರೊಳಗೆ 192 ಮನೆ ಪೈಕಿ 9 ಮನೆಯೊಳಗೆ ಮಾತ್ರ ತಂಬಾಕು ತಿನ್ನಂಗಿಲ್ಲ. ಉಳಿದ ಎಲ್ಲ ಮನೆಯೊಳಗೆ ತಂಬಾಕು ತಿಂತಾರೆ. ಹೆಣ್ಮಕ್ಳು ತಿಂತಾರೆ. ಹಲ್ಲವಂತ ಎಷ್ಟೋ ಮಂದಿ ರೂಢಿ ಮಾಡ್ಕೊಂಡಾರ. ಇದು ನೋಡಿದ್ರೆ ನಮಗೆ ಅನಿಸ್ತು ಅಂಗಡಿ ಒಳಗೆ ಸಿಗಬಾರ್ದು. ನಾವೊಂದು ಅಂಗಡಿ ಚಾಲು ಮಾಡಿದ್ವಿ ಊರೊಳಗೆ. ಇದನ್ನು ನಾವು ಮಾಡ್ಬೇಕಾದ್ರೆ ಅಲ್ಲಿ ನಿಯಮ ಹಾಕಿದ್ವಿ, ಅಲ್ಲಿ ಪ್ಲಾಸ್ಟಿಕ್ ಸಿಗಬಾರ್ದು. ಅಲ್ಲಿ ಏನು ಕೊಟ್ಟರು ಪೇಪರ್ ಒಳಗೆ ಕಟ್ಟಿ ಕೊಡ್ಬೇಕು, ಪೇಪರ್ ಕವರ್ ಮಾಡಿ ಕೊಡ್ಬೇಕು. ಹಂಗೆ ನಾವು ಯೋಚನೆ ಮಾಡಿದ್ರೆ ಅಲ್ಲಿ ಗುಟ್ಕಾ ಮಾರಬಾರ್ದು. ಆ ಅಂಗಡಿ ಚಲೋ ನಡೀಲಿಕ್ಕೆ ಒಮ್ಮೆ ನಾವು ನಿರ್ಣಯ ತೊಗೊಂಡ್ವಿ. ಇಡೀ ಊರವರು ಸೇರಿ ಅಂಗಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಇಡೀ ಊರವರು ಒಪ್ಪಿಕೊಂಡ್ರು. ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ಇಲಾಖೆಗೆ ಆರೋಗ್ಯ ಇಲಾಖೆ ಸಪೋರ್ಟ್ ಮಾಡ್ತೀವಿ, ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡ್ತೀವಿ, ಪಂಚಾಯತಿ ಸಪೋರ್ಟ್ ಮಾಡ್ತು. ಹೀಗಾಗಿ ನಮ್ಮ ಊರೊಳಗೆ ಒಟ್ಟು ತಂಬಾಕು ಸಿಗಂಗಿಲ್ಲ. ತಿನ್ನೋರು ಇದ್ದಾರೆ.
ಇದರಿಂದ ಬಿಟ್ಟವರು ಸಿಗಲ್ಲ ಅಂತಂದು ಬಿಟ್ಟವ್ರು ಒಂದು 50-60 ಜನ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಯಂತ್ರಣ ಬಂತು. ಸುಮಾರು 200 ವರ್ಷಗಳ ಹಿಂದೆ ಸಮುದಾಯವೊಂದು ಊರನ್ನ ಕಟ್ಟಿಕೊಂಡ ಕಥೆ ಇದು. ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಏಳು ಬೀಡುಗಳನ್ನು ಕಂಡಿರುವಂತಹ ಜೀರಿಗೆವಾಡ ಈಗಲೂ ತನ್ನ ಬೇರಿನ ಸೊಗಡನ್ನ ಉಳಿಸಿಕೊಂಡಿದೆ. ಹಿರಿಯರು ಮಾಡಿಟ್ಟ ಪದ್ಧತಿಗಳನ್ನಾಗಲಿ ಆಚರಣೆಗಳನ್ನಾಗಲಿ ಅನ್ಯಥಾ ಪ್ರಶ್ನಿಸದೆ ಅವುಗಳಿಂದ ಒಳ್ಳೆಯದೇ ಆಗುತ್ತೆ ಅಂತ ನಂಬಿ ಅದೇ ರೀತಿ ಇಂದಿನವರು ಕೂಡ ಬದುಕ್ತಿದ್ದಾರೆ. ಒಂದಷ್ಟು ಆಧುನಿಕತೆ ತಂತ್ರಜ್ಞಾನಗಳು ಹಳ್ಳಿಯನ್ನ ಪ್ರವೇಶಿಸಿದ್ರೂ ತನ್ನ ಮಣ್ಣಿನ ಗುಣಲಕ್ಷಣಗಳನ್ನ ಉಳಿಸಿಕೊಂಡಿರೋದು ನಿಜಕ್ಕೂ ಪ್ರಶಂಸನಾರ್ಹ.